ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ಗೈಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಗೈಸ್, ನೋಡಿರ್ತೀರ ಇವತ್ತು ವ್ಲಾಗ್ ಏನಂತ ಹೇಳ್ಬಿಟ್ಟು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಅಂದರೆ ಫಸ್ಟ್ ಮನೆ ಗೃಹ ಪ್ರವೇಶ. ಸುಮಾರು ಜನ ಕೇಳ್ತಿದ್ರು, ಅಕ್ಕ ಮನೆ ಹೋಮ್ ಟೂರ್ ಮಾಡಿ ಏನಿದೆ ಅದೇ ತೋರಿಸಿ ಅಂತ. ಅದಕ್ಕೆ ಏನೇನಿದೆ ಅದನ್ನಾದ್ರೂ ತೋರಿಸೋಣ ಅಂದ್ಬಿಟ್ಟು ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಸ್ಟಾರ್ಟ್ ಮಾಡೋಣ, ಓಕೆನಾ? ಈಗ ಭೂಮಿ ಒಂದೊಂದೇ ಹೇಳ್ಕೊಂಡು ಹೋಗ್ತಾಳೆ, ನಾನು ಅದನ್ನು ವೀಡಿಯೋದಲ್ಲಿ ತೋರಿಸ್ಕೊಬರ್ತಾ ಇರ್ತೀನಿ ಫಸ್ಟಿಂದಾಗಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ಈ ವ್ಲಾಗ್ ಏನು ಜಾಸ್ತಿ ಲಾಂಗಾಗಿ ಏನಿರಲ್ಲ, ಅಂದರೆ ಶಾರ್ಟಾಗಿ. ಸುಮಾರು ಜನ ಕಮೆಂಟ್ ಹಾಕಿದ್ರಿ, ಅಣ್ಣ ಸುಮಾರು ದಿನ ಆಯಿತು ಶಾರ್ಟ್ ವೀಡಿಯೋ ಬಿಟ್ಟಿಲ್ಲ ಆ್ಯಂಡ್ ವ್ಲಾಗ್ ಕೂಡ ಮಾಡ್ತಿದ್ದಿಲ್ಲ. ಯಾಕಂದರೆ ಕಳೆದ ವಾರ ಬಂದುಬಿಟ್ಟು ಭೂಮಿನೂ ಕೆಲ್ಸಕ್ಕೆ ಹೋಗಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಅದರಿಂದಾಗಿ ಮಾಡೋಕ್ಕಾಗಿಲ್ಲ. ಅಂದರೆ ಇವತ್ತು ಭಾನುವಾರ ಇರೋದ್ರಿಂದಾಗಿ ಶಾರ್ಟ್ ವೀಡಿಯೋಗೆ ಒಂದು 4:15 ಹೋಗ್ತೀವಿ. ಅದಕ್ಕೆ ಬೇಗ ವ್ಲಾಗ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟಾರ್ಟ್ ಮಾಡೋದು ನಮ್ಮ ಮನೆ ಸ್ಕ್ರೀನಿಂದಾಗಿ. ಅಂದರೆ ಡೋರ್ ಇಲ್ಲಿದೆ, ಡೋರ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್. ಈ ಸ್ಕ್ರೀನ್ ಅಲ್ಲಿ ತಗೊಂಡಿದ್ದು ಏನು ಐಟಮ್ಸ್ ಇಲ್ಲ ಅಂದ್ರೂ ಮನೆ ಹೋಮ್ ಟೂರ್ ಮಾಡಿ ಅಂತಿದ್ರಲ್ಲ, ಅದಕ್ಕೆ ಮಾಡ್ತಾ ಇದ್ದೀವಿ. ಈ ಸ್ಕ್ರೀನ್ ಬಂದುಬಿಟ್ಟು ಅಂದರೆ ಇವರ ಏರಿಯಾ ಜಾತ್ರೆ, ಅಂದರೆ ಅಣ್ಣಮ್ಮನ ಕೂರಿಸಿದ್ರು ಅಲ್ಲಿಂದ. ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು 2 ಚೇರ್ ಇದೆ. ಯಾಕೆಂದರೆ ಇಬ್ಬರು ಇರೋದು, ಅದರಿಂದ 2 ಚೇರ್. ನಮ್ಗೆ ಏನಾರು ಮಗು ಹುಟ್ಟಿದ್ರೆ ಅದರೊಟ್ಟಿಗೆ ಒಂದು ಚಿಕ್ಕ ಚೇರ್ ಹಾಕೊಳ್ತೀವಿ. ನಮ್ಮ 3 ಜನಕ್ಕೆ 3 ಚೇರ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಟಿವಿ. ನಮ್ಮ ಅಮ್ಮ ಜೊತೆ ನಾನು ಜಗಳ ಆಡ್ಬಿಟ್ಟು ತಗೊಂಡಿರೋದು. ಏನಿಗೆ ಜಗಳ ಆಡೋಕ್ಕೆ ಹೋದ? ನಮ್ಮ ಅಮ್ಮದು ಟಿವಿ ಮನೇಲಿ 2 ಟಿವಿ ಇತ್ತಲ್ಲ, ಅಣ್ಣನೊಂದಿತ್ತು. ಅಣ್ಣ ಅವ್ರು ಖಾಲಿ ಮಾಡ್ಕೊಂಡ್ಬಂದು ಅಮ್ಮನ ಮನೇಲಿ ಇದ್ರಲ್ಲ, ಅದಕ್ಕೆ 2 ಟಿವಿ ಯೂಸ್ ಮಾಡಲ್ಲ, 1 ಟಿವಿ ಕೊಡಿ ನಾವು ಯೂಸ್ ಮಾಡ್ಕೊಂತೀವಿ ಅಂತ. ನಮ್ಮ ಅಣ್ಣ ಬೇರೆ ಸಪ್ರೇಟ್ ಹೋಗ್ಬಿಟ್ರೆ, ನಮ್ಮಮ್ಮ ಅಂತಂದ್ರು ನೀವು ತಗೊಳಕ್ಕಾಗಲ್ಲ ಅಂತಂದ್ರು. ಅಮ್ಮ ನೀವು ತಗೋಬಿಡ್ರಿ, ಅದಕ್ಕೆ ತಗೊಂತೀವಿ ಅಂದ್ಬಿಟ್ಟು ಅದೇ ಸ್ಪಾಟಲ್ಲಿ ಹೋಗ್ಬಿಟ್ಟು ನಾನು ಸಿವಿಲ್ ಸ್ಕೋರ್, ಅಂದರೆ ಸಿವಿಲ್ ಸ್ಕೋರ್ ಫಸ್ಟ್ 5,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದೆ. ಈ ಟಿವಿಗೆ ಬಂದ್ಬಿಟ್ಟು 2 ವರ್ಷದಲ್ಲಿ ಅದು ಬರೀ ಯೂಸ್ ಮಾಡೋಕ್ಕಿಂತ ಹಂಗೆ ಇಟ್ಕೊ ಒಟ್ನೆಸ್ ಕೇಬಲ್ ಹಾಕ್ಸಿಲ್ಲ, ಬರೀ ಒಂದು ವೈರ್ ಹಾಕ್ಕೊಂಡು ಹಂಗೆ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡು ವಿಡಿಯೋಸ್ ನೋಡ್ಕೊಂಡು ಅದಕ್ಕಾಗಿ. ಮತ್ತು ಇದು ಬಂದ್ಬಿಟ್ಟು ಇದು ನಾನು, ಇದು ಭೂಮಿ ಅಂತೆ, ಇದು ನಮ್ಗೆ ಹುಟ್ಟೋ ಮಗು ಅಂತೆ. ಅದಕ್ಕೋಸ್ಕರ 2 ಕಿರೀಟ ಥರ ಹಾಕ್ಕೊಂಡವಳೆ. ನಮ್ಗೆ ಹುಟ್ಟೋ ಮಗು ಈ ಥರ ಇರುತ್ತೆ ಅಂದೆ. ಇದು ನಮ್ಮ ಮದುವೆಗೆ ಬಂದಿರೋ ಗಿಫ್ಟ್. ಮತ್ತು ಇಲ್ಲೊಂದು ರಾಧಾಕೃಷ್ಣ ಇದೆ. ಆಮೇಲೆ ಇದು ಮನೆ ವಾಜಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಮತ್ತು ಮಂಚ ತಗೊಳ್ಳೋದು. ಹಂಗೆ ಸದ್ಯಕ್ಕೆ ಏನು ತೊಗೊಳಕ್ಕಾಗ್ತಿಲ್ಲ, ಯಾಕಂದರೆ ನಾವು ಹೇಳ್ಬೇಕು ಅಂತಂದರೆ ಸಾಲ, ಅಂದರೆ ಬೇರೆಯವ್ರ ಹತ್ರ ಸಾಲ ಮಾಡಿಬಿಟ್ಟು ದುಡ್ಡು ನಾವಿಬ್ಬರು ಮದುವೆ ಮಾಡ್ಕೊಂಡಿದ್ದೀವಿ. ನಮ್ಮ ಅಪ್ಪ ಅಮ್ಮನಿಂದಾಗಲಿ ಇಲ್ಲ ಇವ್ರ ಅಪ್ಪ ಅಮ್ಮನಿಂದಾಗಲಿ ನಾವು 1 ರೂಪಾಯಿ ಸಹ ಇಸ್ಕೊಂಡಿಲ್ಲ. ಇದೆಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಐಟಮ್ ತೊಗೊಂಡಿರೋದು ನಾವಿಬ್ಬರು ಸ್ವಂತದಿಂದ. ಅದಕ್ಕೆ ಇದು ಮತ್ತು ಮಂಚ 2 ತೊಗೊಂಡಿದ್ದು. ಡ್ರೆಸ್ಸಿಂಗ್ ಟೇಬಲ್ ಇದು. ಓಕೆ, ಹೀಗಿದೆ ನೋಡಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಖಾಲಿ ಇದೆ ಮನೆ. ಅದು ಗಣೇಶ. ಅಂದರೆ ದೇವ್ರ ಹತ್ರ ಕ್ಲೀನ್ ಮಾಡಿಲ್ಲ, ಯಾಕಂದರೆ ನಿನ್ನೆ ಪೂಜೆ ಮಾಡಿದ್ವಿ. ಇವತ್ತು ಭಾನುವಾರ ಇರೋದ್ರಿಂದ ಇವತ್ತು ಪೂಜೆ ಮಾಡಿರ್ತಿಲ್ಲ. ಅಂದರೆ ಇದು ಮತ್ತು ಇದು ಸಾಯಿಬಾಬಾ ದೇವರು. ಅಂದರೆ ಭೂಮಿ ಫಸ್ಟ್ ನನ್ನನ್ನು ಲವ್ ಮಾಡೋಕ್ಕಿಂತ ಮುಂಚೆಯಿಂದ ಸಾಯಿಬಾಬಾನ ದೊಡ್ಡ ಭಕ್ತಿ ಆಗಿಲ್ಲ. ಅದು ನಮ್ಮ ಮನೆ ದೇವರು, ಅಂದರೆ ಚಾಮುಂಡೇಶ್ವರಿ. ಅದು ನಮ್ಮ ಮನೆ ದೇವರು. ಅಂದರೆ ನಾನು ಮದುವೆ ಆಗಿದ್ಮೇಲೆ ಬಂದುಬಿಟ್ಟು ಭೂಮಿ ಆ ದೇವ್ರನ್ನ ಪೂಜೆ ಮನೇಲಿ ಮಾಡ್ತಾಳೆ. ಅಂದರೂ ಕೂಡ ಸಾಯಿಬಾಬಾನ ಭಕ್ತಿ ಆದರೂ ಕೂಡ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಸ್ಕ್ರೀನ್, ಇದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿತ್ತು. ಅಂದರೆ ಮನೆ ಎಂಟ್ರೆನ್ಸಿಂದ ಹಿಂಗೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಮತ್ತು ಹಾಲ್ ಬಂದ್ಬಿಟ್ಟು ಇಷ್ಟೇ, ಇದಕ್ಕೆ ಬೇರೆ ಏನೂ ಕೂಡ ಹಾಕಿಲ್ಲ. ನಮ್ಮ ಕನಸುಗಳು ಏನೇನಿದೆ ಅಂತ ಹೇಳೋದಾದರೆ ಫಸ್ಟ್ ತೋರಿಸ್ಬಿಡ್ತೀವಿ, ಆಮೇಲೆ ಇಲ್ಲಿಗೆ ಏನೇನು ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಓಕೆ, ಸೆಕೆಂಡ್ ಒನ್ ಅಲ್ಲೊಂದು ಸ್ಕ್ರೀನ್ ತೋರಿಸಿದ್ವಲ್ಲ, ಅದರೊಟ್ಟಿಗೆ ತೊಗೊಂಡ ಸ್ಕ್ರೀನ್ ಇದು. ಅಂದರೆ ಇದಕ್ಕೆ ಆಡಿಲ್ಲ, ಅದಕ್ಕೆ ಹಂಗೆ ಸೆಟ್ ಮಾಡ್ಕೊಬಿಟ್ಟಿದ್ವಿ. ಅಂದ್ರೆ ಇದು ವೇಸ್ಟ್ ಸ್ಕ್ರಾಪ್ ರಾಡ್ ಇದ್ದಿದ್ರಿಂದ ಬಟ್ಟೆ ಎಲ್ಲ ಇಡಕ್ಕೆ ನಾನು ಈ ತರ ಸುಮ್ಮನೆ ಕಬೋರ್ಡ್ ಗಿಬೋರ್ಡ್ ತಗೊಂಡು ಸುಮ್ಮನೆ, ಅಂದ್ರೆ ಇವಾಗ ಕಬೋರ್ಡ್ ತಗೊಳ್ಳೋಷ್ಟು ನಮ್ಮ ಹತ್ರ ಕಾಸು ಸಹ ಇಲ್ಲ. ನಮ್ಗೆ ಏನೋ ಸಾಲಕ್ಕೆ ಇವಾಗ ಅದನ್ನೇ ಕಟ್ಟಿದ್ರೆ ಸಾಕಪ್ಪ ಅಂದ್ರೆ, ಸಾಲ ತೀರಿದ್ಮೇಲೆ ಎಲ್ಲ ಕಟ್ಟೋಣ ಅಂದ್ಬಿಟ್ಟು ಅದಕ್ಕೆ ದರ್ಶನ ಸ್ಟ್ಯಾಂಡ್ ನೋಡ್ಕೊಂಡ್ಬಂದು ದರ್ಶನ ಬಟ್ಟೆ ಮೇಲ್ಗಡೆ ನನ್ನ ಬಟ್ಟೆ ತಳಗಡೆ ಜೋಡಿಸ್ಕೊಂಡಿದ್ದೀನಿ.
ಆಮೇಲೆ ಅಷ್ಟೇ ರೂಮಲ್ಲಿ ಅಷ್ಟೇ ಈ ರೂಮ್ ಅಷ್ಟೇ. ಇದೊಂದು ಫ್ಯಾನ್ ಒಂದು ಇದು ನಾವು ಮದುವೆ ಆದ ಟೈಮಲ್ಲಿ ಅದು ಬಂದ್ಬಿಟ್ಟು ಎಕ್ಸ್ಟ್ರಾ ಚಾಪೆ ಒಂದು ಜೊತೆ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಯಾಕೆಂದರೆ ಮನೆಗೆ ಯಾರು ಬಂದರು ಅಂತ ಹೇಳಿದ್ರೆ ಇರೋದೇ 2 ಚೇರು, ಇನ್ನು ಇಲ್ಲಿ ಜಾಗ ಇದೆ ಪ್ಲೇಸ್ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಳ್ಳೋಕ್ಕಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕಿಚನ್. ಓಕೆ, ಯಾಕೆಂದರೆ ಭೂಮಿಯ ರೂಮ್ ಇದೆ, ಯಾಕೆಂದರೆ ಭೂಮಿ ಪಾತ್ರೆ ತೊಳೆಯೋದಿಲ್ಲಿ ಅಡುಗೆ ಮಾಡೋದಲ್ಲಿ ಅದರಿಂದಾಗಿ. ಕಿಚನಲ್ಲಿ ಏನಿಲ್ಲ, ಮಾಮೂಲು ಅದೇ ಸಾಮಾನುಗಳು, ಡಬ್ಬ ಪ್ರತಿಯೊಂದು ಪಾತ್ರೆಗಳು ಜೋಡಿಸಿಟ್ಕೊಳ್ಳೋದು. ಸೆಕೆಂಡ್ ಒಂದು ಭೂಮಿಯ ಸ್ಟೋರ್ ರೂಮ್, ಅಂದರೆ ತಿನ್ನಲಿಕ್ಕೆ ಅವಳು ತರಿಸ್ಕೊಳ್ಳೋದು ನೋಡಿ. ಹಣ್ಣುಗಳು ತರಿಸ್ಕೊಂಡಿದ್ದಾಳೆ, ಡ್ರೈ ಫ್ರೂಟ್ಸ್ ತರಿಸಿದ್ದಾಳೆ ನೋಡಿ. ಅವಳಿಗೆ ಏನು ಇಷ್ಟ ಬರುತ್ತೆ ಅದು ತರ್ಸ್ಕೊಂಡು ತಿಂತಾ ಇರ್ತಾಳೆ ಅವಳು ಅಂತ. ಏನಿಲ್ಲ ನೋಡಿ, ಎಲ್ಲರೂ ಅಕ್ಕ ಮನೆ ಹೋಮ್ ಟೂರ್ ಮಾಡಿ ಅಂತಿದ್ರಿ. ಇಷ್ಟೇ ನಮ್ಮನೇಲಿ ಹೋಮ್ ಟೂರ್ ಮಾಡೋಕ್ಕೆ ಏನಿಲ್ಲ, ಐಟಮ್ ಸಹ ಏನಿಲ್ಲ. ಇಷ್ಟೇ ನೋಡಿ ನಮ್ಮ ಮನೆಯ ಹೋಮ್ ಟೂರ್. ಅಂದರೆ ಜಾಸ್ತಿ ಏನು ಐಟಮ್ ಹಾಕ್ಸ್ಕೊಂಡಿಲ್ಲ, ಎಷ್ಟು ಬೇಕು ಅಷ್ಟೇ ಅದರಲ್ಲೇ ಫುಲ್ಲು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇನ್ನು ತಗೊಳ್ಳೋಷ್ಟು ಇನ್ನು ಮುಂದೆ ಸಾಲೆಲ್ಲ ತೀರಿದ ಮೇಲೆ ತಗೊಳ್ಬೇಕು ಅಂದ್ಕೊಂಡಿದ್ದೀವಿ. ಫೈನಲಿ ನೋಡಿದ್ರಲ್ಲ ನಮ್ಮ ಮನೇಲಿ ಏನೇನಿದೆ ಏನೇನಿಲ್ಲ. ಜಾಸ್ತಿ ಐಟಮು ಸಹ ನಮ್ಮ ಹತ್ರ ಏನಿಲ್ಲ, ಯಾಕಂದರೆ ನಮಗಿರೋ ಸಾಲಕ್ಕೆ ಈಗ ಐಟಮ್ ತಗೊಳ್ಳೋಷ್ಟು ದುಡ್ಡು ಸಹ ನಮ್ಮ ಹತ್ರ ಬರೋ ತಿಂಗಳಿಗೆಲ್ಲ ಎಂಡಿಂಗಲ್ಲೇ ಫುಲ್ ಎಲ್ಲ ಬಾಡಿಗೆ ಮನೆ ಬಾಡಿಗೆ ಚೀಟಿ ಅಲ್ಲಿಗೆ ಕ್ಲಿಯರ್ ಹೋಗುತ್ತೆ. ಅಂದರೆ ನಮ್ಮದು ತುಂಬ ಡ್ರೀಮ್ಸ್ ಇದೆ ನನಗೂ. ಅಂದರೆ ನಾನು ಯಾವುದು ವಿಡಿಯೋದಲ್ಲೂ ಆಗಲಿ ನನ್ನ ಬ್ಲಾಗ್ಸಲ್ಲೇ ನಾನು ಹೇಳ್ಕೊಂಡಿಲ್ಲ ನನಗೆ ಈ ಥರ ಡ್ರೀಮ್. ನನಗಷ್ಟೇ ಮನೆಗೆ ಎಲ್ಲ ಐಟಮ್ ಹಾಕ್ಸ್ಬೇಕು ಅಂತ. ನಮ್ಮ ಆಲ್ಮೋಸ್ಟ್ ಡ್ರೀಮ್ಸ್ ಅಂತ ಹೇಳಿದ್ರೆ ನಮ್ಮ ಮನೆಗೆ ಏನೋ ತಗೋಬೇಕು ಅಂದರೆ ನಾವು ಚಿಕ್ಕ ಪುಟ್ಟದ ಆಸೆ ಪಡ್ತೀವಿ. ನಮ್ಮ ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ವಾಚ್ ತೊಗೊಳೋದಾಗಲಿ, ಗೊಂಬೆಗಳು ತೊಗೊಳೋದಾಗಲಿ ಅಂಥದ್ದಂದರೆ ನಾವು ತುಂಬ ಇಷ್ಟಪಡ್ತೀವಿ. ಸೊ ಗೈಸ್, ನನ್ನ ಡ್ರೀಮ್ಸ್ ಅಂತ ಹೇಳ್ಬಿಟ್ಟು ಭೂಮಿ ಡ್ರೀಮ್ಸ್ 2 ಸೇಮ್ ಆಗಿರುತ್ತೆ. ಅದೇನು ಅಂತ ಹೇಳ್ಬಿಟ್ಟು ನಿನ್ನ ಡ್ರೀಮ್ಸ್ NS ಗಾಡಿ ಅವನಿಗೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ NS ಬೈಕ್ ಅಂದರೆ ತುಂಬಾ ಇಷ್ಟ. ಒಟ್ನೆಸ್ ಒಂದಿನ ತಗೊಳ್ತೀನಿ ಅನ್ನೋದಿದೆ, ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಒಟ್ನೆಸ್ ತಗೊಳ್ತೀನಿ ಅಂದರೆ ಈ ವರ್ಷ ಆಗಿಲ್ಲ, ಮುಂದಿನ ವರ್ಷ ನಾನು ತೆಗೆದುಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದೇ ಅಂತ ಸ್ವಲ್ಪ ಸಾಲೆಲ್ಲ ತೀರಿದಾದ್ಮೇಲೆ ನಮ್ಮ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತಂದರೆ ತಗೊಂಡು ನಾವು ಕಟ್ತೀವಲ್ಲ ಅಷ್ಟೇ ಸಾಲ. ಅಂದರೆ ಒಂದು ಡೌನ್ ಪೇಮೆಂಟ್ ಹಾಕೋ ಒಂದು 50,000 ರೂಪಾಯಿ ಆದರೂ ಬೇಕಾಗುತ್ತೆ ಅಂತ ಕಟ್ಟೋಣ. ಅಂದರೆ ಸ್ವಲ್ಪ ಇನ್ನು ಮನೆಗೂ ಐಟಮ್ ಹಾಕ್ಸಿಲ್ಲ, ಮನೆಗೆ ಐಟಮ್ ಹಾಕ್ಸ್ಬೇಕು. ಇನ್ನು ಏನಂದರೆ ಏನೂ ಇಲ್ಲ, ಹೆಂಗೆ ಜೀವನ ಕರ್ಕೊಂಡು ಹೋಗ್ತೈತೆ ಹಂಗೆ. ಪ್ರತಿಯೊಂದು ಐಟಮ್ ತೋರಿಸಿದ್ದೀವಿ. ನಿಜವಾಗ್ಲೂ ಯಾರು 10 ರೂಪಾಯಿ ಸಹ ನಮಗೆ ಕೊಟ್ಟಿಲ್ಲ, ನಾವೇ ಸ್ವಂತವಾಗಿ ದುಡ್ದು ಪ್ರತಿಯೊಂದು ಐಟಮ್. ಅಂದರೆ ಈ ತಿಂಗಳಲ್ಲಿ ಒಂದು ಪೇಮೆಂಟ್ ಬಂತು ಅಂತ ಹೇಳಿದ್ರೆ ಒಂದು 35,000-40,000 ಬಂತು ಅಂತ ಹೇಳಿದ್ರೆ ಅದನ್ನು ಒಂದು 5,000 ರೂಪಾಯಿಗೆ ಏನಾದರೂ ಒಂದು ಅಂತ ಹೇಳ್ಬಿಟ್ಟು ಉಳಿತಾಯ ಅಂತ ಚೀಟಿಗೆ ಅಂತ ಹಾಕೋಬಿಡೋದು. ಆ ಥರ ಮಾಡ್ಕೊಂಡು ಏನಾರು ಒಂದೊಂದು ಐಟಮ್ ತಗೋತೀವಿ. 3,000 ಹಂಗೆ ಅಂದರೆ ನಮಗಿರೋ ಪ್ರಾಬ್ಲಮ್ಸ್ ಎಷ್ಟು ಅಂತಂದ್ರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ಸ್ ಇದೆ. ಅಂದರೆ ನಾವು ಬೇರೆ ಕಡೆನೂ ಅಷ್ಟೇ 1.5 ಲಕ್ಷ ಸಾಲ ಇಟ್ಕೊಂಡಿದ್ವಿ, ಆ 1.5 ಲಕ್ಷ ಕಟ್ಟಬೇಕು. ಮತ್ತು ದರ್ಶಗೂ ಅಷ್ಟೇ ಫೋನ್ ಹೊಡೆದೋಗಿತ್ತು, ಫೋನ್ ತಗೊಂಡು ಅದು EMI ಕಟ್ಟಬೇಕು. ಮತ್ತು ಚೀಟಿ ಹಾಕಿದ್ದೀವಿ, ಚೀಟಿ ದುಡ್ಡು ಬಂತಂದರೆ ಅಂದರೆ ಆ ಚೀಟಿ ಎತ್ಬಿಟ್ಟು ಅಂದರೆ ಬಡ್ಡಿ ಅವ್ರು ಕೊಡ್ತಾರಲ್ಲ ಅವ್ರಿಗೆ ತೀರಿಸ್ಬಿಡೋಣ, ಬಡ್ಡಿ ಕಟ್ಟೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಮಗಿರೋ ಪ್ರಾಬ್ಲಮ್ಸ್ ಸಾಕಪ್ಪ. ಇವಾಗ ನಮ್ಗೆ ಎಷ್ಟೇ ಏನೋ ಪ್ರಾಬ್ಲಮ್ಗಳಿಗೆ ಏನು ಅನ್ಸ್ಬಿಡುತ್ತೆ ಅಂದರೆ ಯಾವುದೇ ಕಾರಣಕ್ಕೆ ಏನಕ್ಕೂ ಕೈ ಹಾಕಬಾರ್ದು ಅನ್ಸ್ಬಿಟ್ಟಿದೆ. ಯಾಕಂತಂದರೆ ಅಂದರೆ ಫಸ್ಟು ನಮ್ಮ ಮದುವೆಯಲ್ಲಿ 1 ಲಕ್ಷ ಆಂಟಿ ಹತ್ರ ನಮ್ಮ ಪರಿಚಯಗಳ ಹತ್ರ 1 ಲಕ್ಷ ಸಾಲ ಇಸ್ಕೊಂಡಿದ್ವಿ. 50,000 ಎತ್ಕೊಂಡು ಮನೆಗಿನೇ ಎಲ್ಲ ಮಾಡಿ ಅದೇ 1.5 ಲಕ್ಷ ಆಯಿತು. ಅದನ್ನ ಇವಾಗ ಆ ಲೋನು ಕಟ್ಕೊಂಡು ಮತ್ತು ಈ ಕಡೆ ಬಡ್ಡಿ ಕಟ್ಕೊಂಡು ಅಸಲು ಕಟ್ಕೊಂಡು ಅಸಲಂತೂ ಕಟ್ಟೋಕ್ಕೆ ಆಯ್ತಲ್ಲ, ಬರೀ ಬಡ್ಡಿ ಕಟ್ಟೆ ಸಾಕಾಗ್ಬಿಡೋದು. ಅದರಿಂದ ಚೀಟಿ ಆಗಿದೆ. ಇವಾಗ ನಮಗೆ ಬರೋ ಎಷ್ಟು ನಮಗಿಬ್ರು ಬರೋ ಒಂದು 20,000 ಒಂದು 25,000. ಅದರಲ್ಲೇ ನಮ್ಗೆ ಕಮೆಂಟ್ ಕೊಟ್ಟು ಎಷ್ಟಿರೋ 6,000 ಮನೆ ಬಾಡಿಗೆ, 6,000 ಚೀಟಿ, ಆಂಟಿ ಒಂದು 5,000 ಬಡ್ಡಿ ಕಟ್ತೀವಿ. ಅದು ಬಿಟ್ಬಿಟ್ಟು ಮೊಬೈಲ್ ಲೋನು ಒಂದು 2,500, ಒಂದು ನಾರ್ಮಲ್ ಒಂದು ಲೋನ್ ಇದೆ ಅದೊಂದು 2,500. ಇನ್ನು ಮನೆಗೆ ರೇಷನ್. ಅಂದರೆ ನಮ್ಮ ಪೇಮೆಂಟಿಗಿಂತ ನಮ್ಮ ಕಮಿಟ್ಮೆಂಟ್ಗಳೇ ಜಾಸ್ತಿ ಇದೆ, ಸಿಂಪಲಾಗಿ ಹೇಳ್ಬೇಕಂತೇಳಿ. ಅಂದರೆ ಎಷ್ಟು ಅಂದರೆ ನಮ್ಗೆ ಅನ್ಸುತ್ತೆ ಅಪ್ಪ ನೋಡ್ರಿ ಅಪ್ಪ ಇವೆಲ್ಲ ತಗೋಬೇಕು ತಗೊಳಕ್ಕೆ ಅಂದರೆ ಅಷ್ಟು ಆಸೆ ಇದೆ. ಅಂದರೆ ಟಾರ್ಚರ್ ಮಾಡೋದಕ್ಕಿಂತ ಕಟ್ಟಬೇಕು ನಾವು. ಇವಾಗ ಎಲ್ಲನೂ ಒಂದೇ ಸತಿ ತಲೆ ಮೇಲೆ ಹಾಕ್ಕೊಂಡ್ರೆ ಆಗಲ್ಲ. ಒಂದು ಸ್ವಲ್ಪ ಎಲ್ಲ ಸಾಲ ತೆಗೆದು ಅಂದರೆ ಇವಾಗ ನಾವು ತೀರಿಸೋ ಪ್ರಯತ್ನ ಇದ್ದೀವಿ. ಎಲ್ಲ ಒಂದು ಸ್ವಲ್ಪ ಬೇಗ ತೀರಿಸ್ಬಿಟ್ರೆ ಆಗ್ಬಿಡುತ್ತೆ ಅಂದ್ಕೊಂಡು ಇವಾಗ ಅದಕ್ಕೆ ಏನು ಸಹ ತಗೊತಾರೆ. ನನಗೂ ಆಸೆ ಎಲ್ಲ ತೊಗೊಂಡು ಇನ್ನೊಂದು ಸರ್ತಿ ಹೋಮ್ ಟೂರ್ ಮಾಡಬೇಕು ಅಂತ. ಅದು ಆದಷ್ಟು ಬೇಗ ಸಾಲ ತೀರಿಸ್ಕೊಂಡು ಬೇಗ ಎಲ್ಲ ಹೋಮ್ ಟೂರ್ ಮಾಡೋಣ ಅಂತ. ಇನ್ನೇನಿಲ್ಲ, ನನ್ನ ಜಾಸ್ತಿ ಡ್ರೀಮ್ ಇರುತ್ತೆ, ನಾನು ಸೋಫಾ ಸೆಟ್ ಹಾಕ್ಸ್ಬೇಕು. ಹೌದು ಗೈಸ್, ಫಸ್ಟ್ ಚೇರಿರೋ ಜಾಗಕ್ಕೆ ಇಲ್ಲೊಂದು ಸೋಫಾ ಹಾಕಬೇಕು. ಇಲ್ಲಿ 2 ಬರೋ ಥರ ಅಂದರೆ ಲಾಂಗ್ ಒಂದು, ಆಮೇಲೆ ಚಿಕ್ಕದು
2 ಸೋಫಾ ಹಾಕಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್ ಸಾಕಷ್ಟೇ, ಸಾಕು ಇನ್ನೇನು ಐಟಮ್ ತಗೊಳಕ್ಕೆ ಹೋಗಲ್ಲ ಸದ್ಯಕ್ಕೆ ಅಷ್ಟೇ. ಆಮೇಲೆ ದರ್ಶನ್ ಒಂದು ಡ್ರೀಮ್ ಇದೆ ಗಾಡಿ ಕೊಡಿಸ್ಬೇಕು ಅಂತ, ಅದಂತೂ ನಾನು ಕೊಡಿಸ್ತೀನಿ ಅಂತ ಅವ್ನಿಗೆ ಹೇಳಿದ್ದೀನಿ. ಆದರೆ ಪ್ರಯತ್ನ ಪಡ್ತೀನಿ, ಅಂದರೆ ಸ್ವಲ್ಪ ಮನೆಗೆಲ್ಲ ಐಟಮ್ ಹಾಕ್ಸ್ಕೊಂಡು ಸ್ವಲ್ಪ ಎಲ್ಲ ನನ್ನ ಪ್ರಾಬ್ಲಮ್ ಕಮ್ಮಿ ಆಗ್ತಿಸ್ತೀನಿ. ಎಷ್ಟು ಅದನ್ನು ಬ್ಲಾಗ್ ಸಹ ಮಾಡ್ತೀನಿ ದರ್ಶಿಗೆ ಗಾಡಿ ಕೊಡ್ಸೋದು. ನಾನು ದರ್ಶಿ ಯಾವಾಗಲೂ ಕೇಳ್ತಿರ್ತಾನೆ, ಮಮ್ಮಿ ನಾನು ಇನ್ನೇನು ಕೇಳಲ್ಲ, ನನಗೊಂದು NS ಗಾಡಿ ಕೊಡಿಸು, ನನಗೆ NS ಗಾಡಿ ಕೊಡಿಸು ಅಂತ. ಅದು ನನ್ನ ಡ್ರೀಮು, ನಾನು ಕೊಡಿಸ್ಬೇಕು ಅಂತ ಮೈಂಡ್ ಸೆಟ್ಟಲ್ಲಿದೆ. ಕೊಡಿಸ್ತೀನಿ, ಅದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಅವ್ನ ಡ್ರೀಮ್ ಪಕ್ಕ ಕೊಡಿಸ್ತೀನಿ ನಾನು. ಸೊ ಗೈಸ್, ಯಾರ್ಯಾರು NS ಲವರ್ ಅನ್ನೋರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಾನು ಒಬ್ಬ NS ಲವರ್ ಆಗಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತಿದ್ದೀವಿ, ಆಮೇಲೆ ಒಂದು ಫ್ರಿಜ್. ಕರೆಕ್ಟಾಗಿ 3 ಐಟಮ್ ಭೂಮಿದ ಆಸೆ. ಒಂದು ಮಂಚ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ, ಒಂದು ಸೋಫಾ ಹಾಕೋಬೇಕು, ಫ್ರಿಜ್ಜು, ಒಂದು ವಾಷಿಂಗ್ ಮಿಷಿನ್. ನನ್ನ ಆದಷ್ಟು ದುಡ್ಡು ಕೂಡಿ ಇರ್ತಿದ್ದೀನಿ ಆದ್ರೂ. ಸೊ ಗೈಸ್, ಬ್ಲಾಗ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ಒಬ್ಬರು ವ್ಯಕ್ತಿ ಬಂದಿದ್ದಾರೆ. ಹಾಯ್ ಮಾಡಿಯಪ್ಪ ಅಂದರೆ ನಮ್ಮ ಮಾವ. ಸೊ ಗೈಸ್, ಈ ವ್ಲಾಗಲ್ಲಿ ಬೇರೆ ಅಂಥದ್ದೇನು ವಿಶೇಷ ಅಂತೇನಿಲ್ಲ. ಅಂದರೆ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಿದ್ರು, ಮತ್ತು ಸುಮಾರು ಜನ ಕಮೆಂಟ್ ಆಗ್ತಿದ್ರೆ ವೀಡಿಯೋಸ್ ಯಾಕೆ ಮಾಡ್ತೀರಾ, ಮತ್ತು ನಮ್ಮ ಮನೇಲಿ ಏನೇನು ಐಟಮ್ ಇದೆ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡಬೇಕಿತ್ತು. ಅದು ಅಲ್ಲದೆ ನಮ್ಮ ಡ್ರೀಮ್ಸ್ ಏನಿತ್ತು ಅದನ್ನು ಕೂಡ ರಿವ್ಯೂ ಮಾಡಬೇಕಿತ್ತು. ಅದರಿಂದಾಗಿ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಗೈಸ್, ಈ ವ್ಲಾಗಲ್ಲಿ ಜಾಸ್ತಿ ಏನು ಬೇರೆ ಏನಿಲ್ಲ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ಹಂಗೆ ಇದರಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀವಿ. ಕಳೆದ ವಾರ ನಮ್ಮ ಇದರಲ್ಲಿ ನಡೆದ ಜಾತ್ರೆದು ಹಾಕಿರ್ತೀವಿ. ಅಂದರೆ ಜಾತ್ರೆ ಚೆನ್ನಾಗೈತೆ ನೀವು, ಆದರೆ ಆಲ್ಮೋಸ್ಟ್ ಕಮೆಂಟ್ ಹಾಕ್ಬೋದು ಅನ್ಸುತ್ತೆ ಇಲ್ಲಿರೋರೆಲ್ಲ ನೋಡಿ. ಲಾಸ್ಟಲ್ಲಿ ಹಾಕಿರ್ತೀವಿ ಜಾತ್ರೆ ದೇವ್ರನ್ನ ಎತ್ತದನ್ನ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಟಾಟಾ, ಬಾಯ್ ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗೋಣ.